ಏಳನೆಯ ತರಗತಿಯ अधिगम संप्राप्ति 8 कहानी सुनकर पढ़कर समझते हैं और बोलते हैं. ಈ ಕಲಿಕಾ ಹಾಳೆ 8ರಲ್ಲಿ 7ನೇ ತರಗತಿಯ ಕಲಿಕಾ ಹಾಳೆ 8ರಲ್ಲಿ ಕಥೆಯನ್ನು ಕೇಳಿ ಓದಿ ತಿಳಿದು ಅದನ್ನು ಹೇಳುವ ಬಗ್ಗೆ ಇಲ್ಲಿ ಮಾತನಾಡಲಾಗಿದೆ. ಮೊದಲ ಒಂದು ಅಭ್ಯಾಸ ನೋಡಿದರೆ ಅಭ್ಯಾಸ 1.1 ಕಹಾನಿ 3 ಮछलियां. ಮೊದಲಿಗೆ 3 ಮೀನುಗಳ ಒಂದು ಕಥೆ. ನೀವು ಆಲ್ರೆಡಿ ಇದನ್ನು ಕೇಳಿರ್ತೀರಾ. ಈ ಕಥೆಯನ್ನು ಇಲ್ಲಿ ಕೊಡಲಾಗಿದೆ. ಕಥೆಯನ್ನು ನಾವು ನೋಡೋದಾದರೆ एक तालाब में 3 मछलियां थीं, तुरंत बुद्धि, विचार बुद्धि और ಭಾಗ್ಯ ಬುದ್ಧಿ. ಒಂದು ಕೆರೆಯಲ್ಲಿ 3 ಮೀನುಗಳು ಇದ್ವು. 3 ಮछಲಿ ಅಂದರೆ 3 ಮೀನುಗಳಿದ್ವು. ಒಂದರ ಹೆಸರು ತುರಂತ್ ಬುದ್ಧಿ ಅಂತ, ಇನ್ನೊಂದರ ಹೆಸರು ವಿಚಾರ ಬುದ್ಧಿ ಅಂತ, ಮೂರನೆಯ ಮೀನಿನ ಹೆಸರು ಭಾಗ್ಯ ಬುದ್ಧಿ ಅಂತ. ತೀನೋ ಮछलियां ಸಹೇಲಿಯಾं ಥೀ. ಇವು 3 ಏನು ಮೀನುಗಳಿದ್ವು ಇವೆಲ್ಲ ಫ್ರೆಂಡ್ಸ್. ಇವು सहेलियां ಅಂದರೆ फ्रेंड्स. एक शाम मछुआ तालाब के पास आया और बातें करने लगा. वाह कितना सुंदर तालाब है, इसमें तो खूब मछलियां होंगी. हम लोग कल सवेरे ही यहाँ आएंगे और मछलियां पकड़ेंगे. ಕೆರೆಯ ಬಳಿ ಒಬ್ಬ ಮೀನುಗಾರ ಬಂದ, ಮೀನು ಹಿಡಿಯುವ ಆತ. ಒಂದು ದಿನ ಸಂಜೆ ಬಂದು ಏನು ಮಾಡ್ದ, ಎಷ್ಟೊಂದು ಸುಂದರವಾದಂತಹ ಕೆರೆ ಇದು, ಇದರಲ್ಲಂತೂ ಸಾಕಷ್ಟು ಮೀನುಗಳು ನಮಗೆ ಹಿಡಿಯೋದಕ್ಕೆ ಸಿಗ್ತವೆ. ನಾವೇನು ಮಾಡೋಣ, ನಾಳೆ ಬೆಳಗ್ಗೆ ಕಲ್ಸಬೇರೆ ಅಂದರೆ ನಾಳೆ ಬೆಳಗ್ಗೆ ಬಂದು ಇಲ್ಲಿ ಮೀನುಗಳನ್ನ ಹಿಡಿಯೋಣ, ಬಲೆ ಹಾಕೋಣ ಅಂತ ಆ ಒಬ್ಬ ಮೀನುಗಾರ ಮಾತಾಡ್ಕೊಂಡ. मछुआरों की बातें तीनों मछलियों ने सुनी. तुरंत बुद्धि नामक मछली तो उसी समय वहां से चली गई. विचार बुद्धि ने भाग्य बुद्धि को काफी समझाया, परंतु वह नहीं मानी. विचार बुद्धि भी जान बचाकर वहां से चली गई. ಈ ಮಾತುಗಳನ್ನು ಆ 3 ಮೀನುಗಳು ಏನು ಫ್ರೆಂಡ್ಸ್ ಇದ್ವೋ ಅವು 3 ಕೇಳಿದ್ವು. ಕೇಳಿದ ನಂತರ ತುರಂತ್ ಬುದ್ಧಿ ಏನು ಮಾಡುತ್ತೆ ಅಂದರೆ, ತುರಂತ್ ಬುದ್ಧಿ ಅಂದರೆ ಶೀಘ್ರವಾಗಿ ನಿರ್ಣಯ ತಗೊಳ್ತಕ್ಕಂತಹ ಮೀನು, ಹೆಸರಿಗೆ ತಕ್ಕ ಹಾಗೆ. ಅದೇನು ಮಾಡುತ್ತೆ, ಅಲ್ಲಿಂದ ತಕ್ಷಣ ಹೊರಟೋಗುತ್ತೆ. ಬಹುಶಃ ಫ್ರೆಂಡ್ಸಿಗೂ ಕೂಡ ಕರೆದಿರಬಹುದು, ಅವ್ರು ಬಂದಿಲ್ಲ, ಅದು ಹೊರಟು ಹೋಯಿತು. ಆಮೇಲೆ ವಿಚಾರ ಬುದ್ಧಿ ಅಂತಕ್ಕಂಥ ಮೀನು ಏನು ಮಾಡುತ್ತೆ, ಭಾಗ್ಯ ಬುದ್ಧಿಯನ್ನು ಕರೆಯುತ್ತೆ. ಬಾ ಹೋಗೋಣ ಇಲ್ಲಿಂದ, ಇಲ್ಲಿದ್ದರೆ ಅಪಾಯ, ನಾಳೆ ಮೀನು ಹಿಡಿಯೋರು ಬಂದು ನಮ್ಮನ್ನು ಹಿಡಿತಾರೆ ಅಂತ. ಸಾಕಷ್ಟು ಕಾಫಿ ಸಂಜಾಯ ಅಂದರೆ ಸಾಕಷ್ಟು ತಿಳಿ ಹೇಳುತ್ತೆ. ಆದರೆ ಅದು ಒಪ್ಪಲ್ಲ. ನನ್ನ ಭಾಗ್ಯದಲ್ಲಿ, ನನ್ನ ಅದೃಷ್ಟದಲ್ಲಿ ಹೇಗಿರುತ್ತೆ ಹಾಗೆ ಆಗುತ್ತೆ ಬಿಡು ಅಂತೇಳ್ಬಿಟ್ಟು ಅದು ಅಂದ್ಕೊಳ್ಳುತ್ತೇನೋ ಬಹುಶಃ. ವಿಚಾರ ಬುದ್ಧಿ ಬಿ ಜಾನ್ ಬಚಾಕರ್ ವಹಾಸೆ ಚಲಿ ಗಯಿ. ವಿಚಾರ ಬುದ್ಧಿ ಕೂಡ ಹೇಳೋಷ್ಟು ಹೇಳ್ತು, ಆಮೇಲೆ ವಿಚಾರ ಮಾಡಿ ಅದಲ್ಲಿಂದ ಹೊರಡ್ತು. अगले दिन मछुआरों ने तालाब में जाल फैलाया. भाग्य में विश्वास करने वाली भाग्य बुद्धि मछली नहीं भागी थी. इसी कारण वह मछुआरों के जाल में फंस गई और मारी गई. ಈಗ ನೆಕ್ಸ್ಟ್ ದಿನ ಹೇಳ್ದಂಗೆ ಈ ಮೀನುಗಾರರು ಏನು ಮಾಡಿದ್ರು, ಬಂದರು, ಜಾಲ ಅಂದರೆ ಬಲೆಯನ್ನು ಬೀಸಿದ್ರು. ಆದರೆ ಭಾಗ್ಯದಲ್ಲಿ ವಿಶ್ವಾಸವನ್ನು ಇಟ್ಟಿರ್ತಕ್ಕಂತಹ ಭಾಗ್ಯ ಬುದ್ಧಿ ಅನ್ನೋ ಮೀನೇನು ಮಾಡ್ತು, ಅಲ್ಲೇ ಇತ್ತು, ಕೆರೆಯಲ್ಲೇ ಇತ್ತು. ಹಾಗಾಗಿ ಅದು ಮೀನುಗಾರರ ಬಲೆಗೆ ಸಿಲುಕಿ ಪ್ರಾಣವನ್ನು ಕಳ್ಕೊಳ್ತು. ಇದು ನೀವು ಈ ಮೊದಲೇ ತಿಳಿದಿರ್ತಕ್ಕಂತಹ ಕಥೆಯೇ ಇಲ್ಲಿ ನಿಮ್ಮ ಕಲಿಕಾ ಚೇತರಿಕೆ ಕಾರ್ಯಕ್ರಮದ ಅಂಗವಾಗಿ ಇಲ್ಲಿ ಕೊಟ್ಟಿದ್ದಾರೆ ಹಿಂದಿಯಲ್ಲಿ. ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡಬಹುದು. ನಿಮ್ನ ಲಿಖಿತ ಪ್ರಶ್ನೋಂಕೆ ಉತ್ತರ ದೀಜಿಯೇ. ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಮछलियां ಕहाँ रहती थी ಅಂದರೆ ಆ ಮೀನುಗಳು ಎಲ್ಲಿರ್ತಾ ಇದ್ವು. ಕಹಾ ಅಂದರೆ ಎಲ್ಲಿ. ಮछलियां ತಾಲಾಬ್ ಮೇ ರಹತಿ ಥೀ ಅಂದರೆ ಆ ಮೀನುಗಳು ಎಲ್ಲಿರ್ತಾ ಇದ್ವು, ತಾಲಾಬ್ ಅಂದರೆ ಕೆರೆಯಲ್ಲಿ ಇರ್ತಾ ಇದ್ವು. ಮछुआरे ಕಹಾ ಆಯೆ, ಆ ಮೀನಿನವರು ಅಂದರೆ ಮೀನು ಹಿಡಿತಕ್ಕಂಥವ್ರು ಎಲ್ಲಿಗೆ ಬಂದರು. ಮछुआरे ತಾಲಾಬ್ ಕೆ ಪಾಸ್ ಆಯೆ, ಅವ್ರು ಎಲ್ಲಿಗೆ ಬಂದರು, ಅವರು ಕೂಡ ಆ ಕೆರೆಯ ಬಳಿ ಬಂದರು. ಮछलियां ಕೆ ನಾಮ್ ಲಿಖಿಯೇ, ಆ ಮೀನುಗಳ ಹೆಸರುಗಳು ಗೊತ್ತಿದ್ದಾವೆ ತಾನೆ, ಅವನ್ನೇ ನಾವೇನು ಮಾಡಬೇಕು, ಬರೀಬೇಕು. ಮछलियों के नाम ತುರಂತ್ ಬುದ್ಧಿ, ವಿಚಾರ ಬುದ್ಧಿ ಅವ್ರ ಭಾಗ್ಯ ಬುದ್ಧಿ ಅಂದರೆ ಅವುಗಳ ಆ 3ರ ಹೆಸರು ತುರಂತ್ ಬುದ್ಧಿ, ವಿಚಾರ ಬುದ್ಧಿ ಮತ್ತು ಭಾಗ್ಯ ಬುದ್ಧಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರೆದಿದ್ದೀವಿ. ವಿಚಾರ ಬುದ್ಧಿನೇ ಭಾಗ್ಯ ಬುದ್ಧಿಗೂ ಕ್ಯಾ ಸಮಜಾಯ. ವಿಚಾರ ಬುದ್ಧಿ ಅನ್ನೋ ಮೀನು ಭಾಗ್ಯ ಬುದ್ಧಿ ಅನ್ನೋ ಮೀನಿಗೆ ಏನಂತ ತಿಳಿ ಹೇಳ್ತು.
ವಿಚಾರ ಬುದ್ಧಿ ने ಭಾಗ್ಯ ಬುದ್ಧಿ को इस तालाब से दूसरे जगह चलने के बारे में समझाया. ಇಲ್ಲಿ ಮೀನುಗಾರರು ಬರ್ತಾರೆ, ನಾವಿಲ್ಲಿದ್ದರೆ ಅಪಾಯ ಅಂತ ಹೇಳಿಬಿಟ್ಟು ವಿಚಾರ ಬುದ್ಧಿ ಭಾಗ್ಯ ಬುದ್ಧಿಗೆ ಹೇಳ್ತು. ಮತ್ತು ಈ ಒಂದು ಕೆರೆಯಿಂದ ಬೇರೆ ಕಡೆಗೆ, ಬೇರೆ ಕೆರೆ ಕಡೆಗೆ, ಬೇರೆ ಹಳ್ಳಕ್ಕೆ ಕೊಳ್ಳಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅದು ಹೇಳ್ತು, ತಿಳಿಸ್ತು. ಭಾಗ್ಯ ಬುದ್ಧಿ ಕ್ಯೋं फंस गई, ಭಾಗ್ಯ ಬುದ್ಧಿ ಯಾಕೆ ಆ ಬಲೆಯಲ್ಲಿ ಸಿಗಿಬಿತ್ತು ಅನ್ನೋದು ಪ್ರಶ್ನೆ. ಭಾಗ್ಯ ಬುದ್ಧಿ ತಾಲಾಬ್ ಮೇ ಹಿ ರಹ ಗಯಿ ಇಸ್ಲಿಯೇ ವಹ ಜಾಲ್ ಮೇ ಫಸ್ ಗಯಿ. ಭಾಗ್ಯ ಬುದ್ಧಿ ಅಂತಕ್ಕಂಥ ಮೀನೇನು ಮಾಡ್ತು, ಅದು ತನ್ನ ಭಾಗ್ಯವನ್ನು, ಅದೃಷ್ಟ ಹೇಗಿರುತ್ತೋ ಹಾಗಾಗುತ್ತೆ ಬಿಡು ಅಂತೇಳ್ಬಿಟ್ಟು ಅದಲ್ಲೇ ಉಳ್ಕೊಳ್ತು. ಹಾಗಾಗಿ ಅದು ಆ ಒಂದು ಬಲೆಯಲ್ಲಿ, ಮೀನುಗಾರರ ಬಲೆಗೆ ಸಿಲುಕ್ತು. ಇವಿಷ್ಟು ನಿಮ್ಮ ಪ್ರಶ್ನೆ ಉತ್ತರಗಳು. ಈಗ ಎರಡನೇ ಕಥೆಯ ಕಡೆಗೆ ನಾವು ಗಮನ ಹರಿಸೋದಾದರೆ, ಗತಿವಿಧಿ 2 ಎರಡನೆಯ ಒಂದು ಕಾರ್ಯಚಟುವಟಿಕೆ, ಕಹಾನಿ ದರ್ಜಿ ಕಿ ಶರಾರತ್. ಶರಾರತ್ ಅಂದರೆ ಏನಂತ ಹೇಳ್ಬೋದು, ಒಂಥರ ಹಾಸ್ಯ, ಅಪಹಾಸ್ಯ, ಅಂದರೆ ಸ್ವಲ್ಪ ಚೇಷ್ಟೆ ಅಂತಾರಲ್ಲ, ಆ ಥರದ ಅರ್ಥವನ್ನು ಕೊಡುತ್ತೆ. ದರ್ಜಿ ಅಂದರೆ ಟೈಲರ್ ಅಂತ. ಈ ಕಥೆಯನ್ನು ಕೂಡ ನೀವು ಈಗಾಗಲೇ ಕೇಳಿರ್ತೀರ, ಒಮ್ಮೆ ನೋಡುವ ಒಂದು ಪ್ರಯತ್ನವನ್ನು ಮಾಡೋಣ. ಏಕ್ ಥಾ ದರ್ಜಿ ಉಸ್ಕಾ ನಾಮ್ ಥಾ ರಾಮು. ಒಬ್ಬ ದರ್ಜಿ ಇದ್ದ, ಆತನ ಹೆಸರೇನು ರಾಮು. ಉಸ್ಕಿ ಏಕ್ ದುಕಾನ್ ಥಿ, ದುಕಾನ್ ಕೆ ಸಾಮ್ನೆ ಏಕ್ ಹಾತಿ ರೋಜ್ ನದಿ ಮೇ ನಹಾನೆ ಜಾತಾ ಥಾ. ಅಂದರೆ ಆತನಿಗೊಂದು ಟೈಲರ್ ಅಂಗಡಿ ಇತ್ತು. ಆ ಅಂಗಡಿ ಮುಂದಿಂದನೇ ದಿನಾ ಒಂದು ಆನೆ ನದಿಯಲ್ಲಿ ಸ್ನಾನ ಮಾಡೋದಕ್ಕೋಸ್ಕರ ಹೋಗ್ತಾ ಇತ್ತು. ನಹಾನೆ ಅಂದರೆ ಸ್ನಾನ ಮಾಡೋದಕ್ಕೋಸ್ಕರ ಹೋಗ್ತಾ ಇತ್ತು. ಯಾವುದು? ಆನೆ. ದರ್ಜಿಯ ಹೆಸರೇನು ರಾಮು ಅಂತ. ಅವನಿಗೊಂದು ಅಂಗಡಿ ಇತ್ತು, ಅದರ ಮುಂದಿನ ದಿನ ಆ ಆನೆ ನದಿಯ ನೀರಿಗೆ ಹೋಗ್ತಾ ಇತ್ತು. ಇಷ್ಟನ್ನು ಕೇಳಿದ್ರೆ ನಿಮಗೆ ಕಥೆ ನೆನಪಿಗೆ ಬಂದಿರಬೇಕು. ಮುಂದೆ ನೋಡೋಣ. ಏಕ್ ದಿನ ರಾಮುನೆ ಹಾತಿ ಕೋ ಏಕ್ ರೋಟಿ ದಿ. उस दिन से हाथी रोज दर्जी की दुकान पर रुकने लगा. वहाँ खिड़की में से सूंड उधर बढ़ाता और दर्जी रोज उसे रोटी देता. ಆ ಟೈಲರ್ ಏನು ಮಾಡ್ತಾ ಇದ್ದ, ಒಂದು ದಿನ ರಾಮು ಆ ಆನೆಗೆ ರೊಟ್ಟಿಯನ್ನು ಕೊಟ್ಟ. ಏನಾಯಿತು, ಆ ದಿನದಿಂದ, ಉಸ್ ದಿನ ಅಂದರೆ ಆ ದಿನದಿಂದ ಆ ಆನೆ ದಿನಾಲೂ ಕೂಡ ದರ್ಜಿ ಅಂಗಡಿಗೆ ಬರೋದು, ಅಲ್ಲಿ ಇರ್ತಕ್ಕಂಥ ಒಂದು ಕಿಟಕಿಯಲ್ಲಿ ಅಂದರೆ ವಿಂಡೋದಲ್ಲಿ ನಿಂತ್ಕೊಂಡು ತನ್ನ ಅಂದರೆ ಸೊಂಡಿಲನ್ನು ಒಳಗಡೆ ಹಾಕಿ ಆ ದರ್ಜಿ ಕೊಟ್ಟಿರ್ತಕ್ಕಂಥ ಆ ರೊಟ್ಟಿಯನ್ನು, ಅಂದರೆ ಆ ಟೈಲರ್ ಕೊಟ್ಟಿರ್ತಕ್ಕಂಥ ರೊಟ್ಟಿಯನ್ನು ಪಡೆದು ಮುಂದಕ್ಕೆ ಹೋಗ್ತಕ್ಕಂಥದ್ದು ಅದಕ್ಕೆ ಅಭ್ಯಾಸ ಆಗಿತ್ತು. ಏಕ್ ದಿನ ರಾಮುಕೋ ಶರಾರತ್ ಸೂಜಿ. ಹೀಗೆ ಇದ್ದರೆ ಈ ಕಥೆ ಸರಾಗವಾಗಿರ್ತಾಯಿತ್ತು. ಒಂದು ಒಳ್ಳೆಯ ಅಭ್ಯಾಸ, ಒಂದು ಪ್ರಾಣಿಗೆ ದಿನ ಆಹಾರ ಕೊಡ್ತಕ್ಕಂಥದ್ದು ಒಂದು ಒಳ್ಳೆಯ ಅಭ್ಯಾಸ. ಆದರೆ ರಾಮುವಿನ ಮನಸ್ಸಲ್ಲಿ, ಆ ಟೈಲರ್ನ ಮನಸ್ಸಲ್ಲಿ ಏನೋ ಚೇಷ್ಟೆ ಹೊಳಿತು. ಉಸ್ನೆ ರೋಟಿ ಕಿ ಜಗ ಸುಯಿ ಚುಬಾದಿ. ಅಂದರೆ ಆತ ಏನು ಮಾಡ್ದ, ರೊಟ್ಟಿ ಕೊಡೋ ಸಂದರ್ಭದಲ್ಲಿ ಒಂದು ಸುಯಿ ಅಂದರೆ ಸೂಜಿಯನ್ನು ಚುಚ್ಚಿದ. ಸುಯಿ ಚುಬ್ನೆ ಕೆ ಕಾರಣ ಹಾತಿ ಕೋ ಬಹುತ್ ದರ್ದ್ ಹುವಾ. ವಹ್ ವಹಾ ಸೆ ಭಾಗ ಕರ್ ತಲಾಬ್ ಕಿ ಓರ್ ಚಲಾ ಗಯಾ. ನೋಡ್ರಿ, ಇಲ್ಲಿ ಮೇಲೆ ನದಿ ಅಂತ ಇದೆ, ಇಲ್ಲಿ ತಾಲಾಬ್ ಅಂತ ಹೇಳ್ತಾ ಇದ್ದಾರೆ. ಇರಲಿ, ನಾವು ಯಾವುದೋ ಒಂದು ನದಿ ಅಥವಾ ಕೆರೆ ಅಂತ ಅಂದ್ಕೊಳ್ಳೋಣಂತೆ. ಅದಕ್ಕೆ ತುಂಬ ನೋವಾಯಿತು. ಆ ನೋವಿಗೆ ತಡ್ಕೊಳ್ಳಾರ್ದೆ ಅದು ಎಲ್ಲಿಗೆ ಓಡೋಯ್ತು, ಕೆರೆ ಕಡೆ ಓಡೋಯ್ತು ಅಂತ ಇಲ್ಲಿ ಕೊಟ್ಟಿದ್ದಾರೆ. तालाब में कुछ समय बिताने के बाद उसने दर्जी को सबक सिखाने के लिए तालाब का गंदा पानी अपनी सूंड में भर लिया और दर्जी की दुकान की ओर चल पड़ा. ಇವನು ದಿನಾಲೂ ಕೂಡ ರೊಟ್ಟಿ ಕೊಟ್ಟು ನನಗೆ ಅಭ್ಯಾಸ ಮಾಡಿ ಇವತ್ತು ಹೀಗೆ ಸೂಜಿಯನ್ನು ಚುಚ್ಚಿ ನೋವು ಮಾಡಿದ್ನಲ್ಲ ಅಂತೇಳ್ಬಿಟ್ಟು ಅವನಿಗೆ ಪಾಠ ಕಲಿಸ್ಬೇಕು ಅಂತ ಆ ಆನೆ ಅಂದ್ಕೊಂಡು ಅದೇನು ಮಾಡ್ತು, ಆ ಕೆರೆಯಲ್ಲಿ ಇರ್ತಕ್ಕಂಥ ಕೆಸರನ್ನು ತನ್ನ ಸೊಂಡ್ಲಲ್ಲಿ ತುಂಬಿಕೊಳ್ತು. जैसे ही हाथी दुकान के पास आया, तालाब का गंदा पानी दर्जी पर फेंक दिया, जिससे दुकान पर सिए हुए कपड़े गंदे हुए. अब रामू अपनी शरारत पर बहुत पछताया. ಅದೇನು ಮಾಡ್ತು, ಸೀದಾ ಕೆಸರನ್ನು ತಂದು, ಅಂದರೆ ಆ ನೀರನ್ನು, ಗಂಧ ಪಾನಿ ಅಂದರೆ ಆ ಗಲೀಜ್ ನೀರನ್ನು ತಂದು, ಕೆಸರನ್ನು ತಂದು ಅಲ್ಲಿ ಹೊಸ ಬಟ್ಟೆಯನ್ನು ಹೊಲಿದು ಹಾಕಿರ್ತಾರಲ್ಲ, ಆ ಬಟ್ಟೆಗಳ ಮೇಲೆ ಹಾಕಿ ಅವನ್ನೆಲ್ಲವೂ ಕೂಡ ಕೊಳೆ ಆಗೋ ಥರ ಮಾಡ್ತು. ಈಗ ರಾಮುಗೆ ತಾನೇನು ಈ ಒಂದು ಚೇಷ್ಟೆ ಮಾಡಿದ್ನೋ ಅದ್ರ ಬಗ್ಗೆ ತುಂಬ ಪಶ್ಚಾತ್ತಾಪ ಉಂಟಾಯಿತು. ಇದರಿಂದ ನಾವೇನು ಕಲಿಬೋದಪ್ಪ ಅಂದರೆ, ಯಾರಾದರೂ ಕೂಡ ಈ ರೀತಿ ಒಳ್ಳೆಯ ಅಭ್ಯಾಸ ನಮಗೆ ಇರೋದೇ ಕಡಿಮೆ. ಆ ಅಭ್ಯಾಸವನ್ನು ನಾವೇನು ಮಾಡಬೇಕು, ಹೆಚ್ಚು ಮಾಡ್ಕೋಬೇಕೇ ವಿನಃ ಆ ಜಾಗದಲ್ಲಿ ನಾವು ಕೆಟ್ಟ ಅಭ್ಯಾಸಕ್ಕೆ ತಾವು ಕೊಡಬಾರ್ದು, ಅವಕಾಶ ಮಾಡಿಕೊಡಬಾರ್ದು. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇಲ್ಲಿದ್ದಾವೆ, ಅವನ್ನು ನೋಡೋಣ. ಅಭ್ಯಾಸ 2.1 ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಲಿಖಿಯೇ. ಇಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳಿದ್ದಾವೆ, ಅವುಗಳನ್ನು ನಾವು ಉತ್ತರಿಸಬೇಕು.
ದರ್ಜಿ ಕಾ ನಾಮ್ ಕ್ಯಾ ಥಾ, ಆ ದರ್ಜಿಯ ಹೆಸರೇನು ಅಂತ ಮೊದಲನೇ ಪ್ರಶ್ನೆ. ದರ್ಜಿ ಕಾ ನಾಮ್ ರಾಮು ಥಾ, ದರ್ಜಿಯ ಹೆಸರು ರಾಮು. ದರ್ಜಿ ಹಾತಿ ಕೋ ರೋಜ್ ಕ್ಯಾ ದೇತಾ ಥಾ, ದರ್ಜಿ ಹಾತಿ ಕೋ ರೋಜ್ ರೋಟಿ ದೇತಾ ಥಾ. ಏನು ಕೊಡ್ತಾ ಇದ್ದ? ದಿನ ರೊಟ್ಟಿ ಕೊಡ್ತಾ ಇದ್ದ. ಹಾತಿ ನಹಾನೆ ಕೆ ಲಿಯೆ ಕಹಾ ಚಲಾ ಗಯಾ, ಅದು ಒಂದು ಸ್ನಾನ ಮಾಡೋದಕ್ಕೆ ಎಲ್ಲಿಗೆ ಹೋಯಿತು ಅಂತ ಕೇಳ್ತಾ ಇದ್ದಾರೆ. ಹಾತಿ ನಹಾನೆ ಕೆ ಲಿಯೆ ತಾಲಾಬ್ ಚಲಾ ಥಾ ಅಥವಾ ಚಲಾ ಗಯಾ, ಇಲ್ಲಿ ಗಯಾ ಅಂತಕ್ಕಂಥದ್ದು ನಾವು ಬರೀಬಹುದು. ಚಲಾ ಗಯಾ ಇಲ್ಲಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ರಾಮು ಕ್ಯೂ ಪಸ್ತಾನೆ ಲಗ, ಅಂದರೆ ರಾಮು ಯಾಕೆ ಆತ ಪಶ್ಚಾತ್ತಾಪ ಪಟ್ಟ. ಯಾಕೆ ಪಶ್ಚಾತ್ತಾಪ ಪಟ್ಟ ಅಂದರೆ ಕಥೆಯಲ್ಲಿ ನಾವು ನೋಡಿದ್ವಿ, ರಾಮು ಅಪ್ನಿ ಕಿಯೇ ಶರಾರತ್ ಪರ್ ಪಸ್ತಾನೆ ಲಗ, ತನ್ನ ಚೇಷ್ಟೆ ಮಾಡಿರೋದ್ರ ಬಗ್ಗೆ ಆತನಿಗೇನಾಯಿತು? ಒಂದು ರೀತಿಯ ಪಶ್ಚಾತ್ತಾಪ ಆಯಿತು. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಯಾವುದೂ ಇಲ್ಲ ಅಂತಾರೆ. ಒಳ್ಳೆಯದೇ ಆಯಿತು. ನಂತರ ಆತ ದಿನ ರೊಟ್ಟಿ ಕೊಡೋ ಅಭ್ಯಾಸ ಮತ್ತೆ ಮುಂದುವರಿಸ್ತಾನೆ ಅಂತ ನಾವು ಭಾವಿಸೋಣಂತೆ. ಅಭ್ಯಾಸ 2.2 ದಿಯೇ ಗಯೇ ಚಿತ್ರ ಕೆ ಆಧಾರ ಪರ್ 5 ವಾಕ್ಯ ಬೋಲಿಯೇ ಅವ್ರು ಲಿಖಿಯೇ. 5 ವಾಕ್ಯವನ್ನು ಹೇಳಿ ಬರಿಬೇಕು. ಏನು ಕೊಟ್ಟಿದ್ದಾರೆ ಇಲ್ಲಿ? ಆನೆಗಳ ಬಗ್ಗೆ ಕೊಟ್ಟಿದ್ದಾರೆ. ಈಗ ಅಷ್ಟೇ ನಾವು ಆನೆಯ ಕಥೆಯನ್ನು ಓದಿದ್ವಿ. ಇಲ್ಲಿ ಆನೆಗಳ ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರವನ್ನು ನೋಡಿಬಿಟ್ಟು, ಈ ಆನೆಗಳ ಗುಂಪನ್ನು ನೋಡಿಬಿಟ್ಟು ನಾವು ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯನ್ನು ಬರೆಯೋಣಂತೆ. ಹಾಥಿ ಏಕ್ ವಿಶಾಲ ಕಾಯ ಜಾನುವಾರು ಹೇ. ಆನೆ ಅಂತಕ್ಕಂಥದ್ದು ವಿಶಾಲವಾದಂತಹ ಶರೀರವನ್ನು ಹೊಂದಿರತಕ್ಕಂಥ ಒಂದು ಪ್ರಾಣಿ, ಭೂಮಿ ಮೇಲೆ ವಾಸಿಸ್ತಕ್ಕಂಥ ಅತ್ಯಂತ ವಿಶಾಲವಾದಂಥ ಪ್ರಾಣಿ. ಯಹ ತಾಕತ್ವರ್ ಜಾನುವಾರು ಹೇ, ಅಂದರೆ ಇದು ತುಂಬ ಬಲಶಾಲಿ ಕೂಡ ಹೌದು. ಈ ಜಂಗಲ್ ಮೇ ರಹತೆ ಹೇ, ಇದು ಕಾಮನ್ ಆಗಿ ನಮಗೆ ನಮ್ಮ ಕಾಡುಗಳಲ್ಲಿ ಸಿಗ್ತವೆ. ಇನ್ನೇ ಹಮ್ ಪಾಲ್ತು ಜಾನುವಾರು ಮೇ ಭೀ ದೇಖ್ ಸಕ್ತೆ ಹೇ, ಮನುಷ್ಯ ಇವನ್ನ ಪಳಗಿಸಿ ಸಾಕು ಪ್ರಾಣಿಯನ್ನಾಗಿ ಕೂಡ ಸಾಕ್ತಾನೆ ಅಥವಾ ಜೊತೆಯಲ್ಲಿ ಇಟ್ಕೊತಾನೆ. ಇನ್ಕಿ ರಕ್ಷಾ ಕರ್ನಿ ಚಾಹಿಯೇ. ಈಗ ನಾವು ದಂತಗಳಿಗೋಸ್ಕರ ಮತ್ತೊಂದಕ್ಕೋಸ್ಕರ ನಮ್ಮ ಶೋಕಿಗೋಸ್ಕರ ಈ ಆನೆಗಳನ್ನ ಮತ್ತು ಅವುಗಳ ಆವಾಸ ಸ್ಥಾನವನ್ನು ಏನು ನಾವು ಕಬಳಿಸ್ತಾ ಇದ್ದೀವೋ ಅದನ್ನು ಕಬಳಿಸದೆ ನಾವೇನು ಮಾಡಬೇಕು? ಆನೆಗಳ ರಕ್ಷಣೆಗೆ ನಿಲ್ಲಬೇಕು. ಆನೆಗಳಷ್ಟೇ ಅಲ್ಲ, ಕಾಡು ಮತ್ತು ಕಾಡು ಪ್ರಾಣಿಗಳು ಏನು ನಮ್ಮ ಸಂಪನ್ಮೂಲಗಳಿದಾವೋ ಅವನ್ನು ಉಳಿಸೋದ್ರ ಕಡೆಗೆ ನಾವು ಗಮನ ಹರಿಸಬೇಕು. ಅಭ್ಯಾಸ 2.2 ನೀಚೆ ದಿಯೇ ಗಯೇ ಜಾನುವಾರೋं के नामों में से पालतू और जंगली जानवरों की ತಾಲಿಕಾ ಬನಾಕರ್ ಲಿಖಿಯೇ. ವೈಲ್ಡ್ ಅನಿಮಲ್ಸ್ ಮತ್ತು ಏನದು ಪೆಟ್ ಅನಿಮಲ್ಸ್, ಅಂದರೆ ನಾವು ಸಾಕತಕ್ಕಂತಹ ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಶೇರ್ ಅಂದರೆ ಸಿಂಹ, ಬಿಲ್ಲಿ ಅಂದರೆ ಬೆಕ್ಕು, ಕುತ್ತ, ನಾಯಿ, ಲೋಂಬಡಿ ಅಂದರೆ ಚಿತಾ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಚೀತಾ ಮಾಡಬೇಕು. ಭಾಲು ಅಂದರೆ ಕರಡಿ, ಬಕ್ರಿ ಅಂದರೆ ಮೇಕೆ ಅಥವಾ ಓತ ಅಂತೀವಲ್ಲ, ಹಾತಿ ಅಂದರೆ ಆನೆ, ಭೈಂಸ್ ಅಂದರೆ ಎಮ್ಮೆ, ಗಾಯ ಅಂದರೆ ಹಸು ಅಥವಾ ಆಕಳು. ಇವುಗಳಲ್ಲಿ ಸಾಕು ಪ್ರಾಣಿಗಳು ಯಾವುವು ಮತ್ತು ಕಾಡು ಪ್ರಾಣಿಗಳು ಯಾವುವು ಅಂತಕ್ಕಂಥದ್ದು ನಾವು ವಿಂಗಡಿಸೋಣಂತೆ. ಮೊದಲನೇದು ಇಲ್ಲಿ ಇದು ಶೇರ್ ಜಂಗ್ಲಿ ಜಾನುವಾರು, ಬಿಲ್ಲಿ ಪಾಲ್ತು ಜಾನುವಾರು, ಕುತ್ತ ನಾಯಿ ಅದು ಕೂಡ ಪಾಲ್ತು ಜಾನುವಾರು. ಹಾಗೆಯೇ ಲೋಂಬಡಿ ಚೀತಾ ಅಂದರೆ ಚಿರತೆ, ಇದು ಕೂಡ ಕಾಡು ಪ್ರಾಣಿ. ಭಾಲು ಅದು ಕೂಡ ಕಾಡು ಪ್ರಾಣಿ. ಬಕ್ರಿ ನಾವು ಅದನ್ನು ಸಾಕ್ತೀವಿ, ಮೇಕೆಯನ್ನು. ಹಾಥಿ ಇದನ್ನು ಸಾಕ್ತೀವಿ, ಕಾಮನ್ ಆಗಿ ಇದು ಕಾಡು ಪ್ರಾಣಿ ಆಗಿರೋದು, ಕಾಡು ಪ್ರಾಣಿಯ ಶ್ರೇಣಿಯಲ್ಲಿ ಇಟ್ಟಿದ್ದೀವಿ. ಭೈಂಸ್ ಇದು ಕೂಡ ಸಾಕು ಪ್ರಾಣಿ, ಗಾಯ ಕೂಡ ಸಾಕು ಪ್ರಾಣಿ. ಇಷ್ಟನ್ನು ನಾವು ಹೀಗೆ ವಿಂಗಡಿಸಿ ಬರೆದ್ವಿ. ಈಗ ಈ ಹಿಂದೆ ಕೇಳಿರ್ತಕ್ಕಂಥ ಕಥೆಯಲ್ಲಿ ಅಭ್ಯಾಸ 2.4 ಏನು ಕೇಳಿದೆ ನೋಡ್ರಿ, ಕಹಾನಿ ಮೇ ಪ್ರಯುಕ್ತ ನಮೂನೆ ಕೆ ಅನುಸಾರ ಏಕವಚನ ಶಬ್ದಕ್ಕೂ ಪಹಚಾನ್ ಕರ್ ಲಿಖಿಯೇ. ಇಲ್ಲಿ ಏಕವಚನದ ಶಬ್ದಗಳು ಏನಿದ್ದಾವೋ ಆ ಕಥೆಯಲ್ಲಿ ಅವನ್ನೆಲ್ಲ ಬರಿಬೇಕು. ಇಲ್ಲಿ ಉದಾಹರಣೆಗೆ ರೋಟಿ ಅಂತ ಕೊಟ್ಟಿದ್ದಾರೆ. ನಾವು ದುಕಾನ್, ಹಾಥಿ, ಕಪ್ಪಡ, ಸುಯಿ, ದರ್ಜಿ ಅಂತಕ್ಕಂತಹ ಇನ್ನೊಂದು 5 ಏಕವಚನದ ಪದಗಳನ್ನು ಆರಿಸಿ ಬರೆದಿದ್ದೀವಿ. ಗತಿವಿಧಿ 3 ಕಹಾನಿ ಶೇರ್ ಔರ್ ಚೂಹಾ. ಈ ಮೂರನೇ ಕಥೆ ಏನಿದೆ, ಶೇರ್ ಔರ್ ಚೂಹಾ, ಅಂದರೆ ಈ ಕಥೆಯನ್ನು ಕೂಡ ನೀವು ಕೇಳಿರ್ತೀರಾ. ಅಂದರೆ ಒಂದು ಸಿಂಹ ಇರುತ್ತೆ, ಒಂದು ಇಲಿ ಏನು ಮಾಡುತ್ತೆ, ಅದರ ಮೇಲೆ ಬಂದು ಕುಣಿತಾ ಇರುತ್ತೆ ನಿರ್ಭಯದಿಂದ. ಆಗ ಅದೇನು ಮಾಡುತ್ತೆ, ಸಿಂಹ ಅದನ್ನು ಕೈಯಲ್ಲಿ ಹಿಡಿದು ನಾನು ನಿನ್ನ ಕೊಂದಾಗ್ತೀನಿ ಅಂದಾಗ, ಇಲ್ಲ ನನ್ನ ಆ ಥರ ಮಾಡಬೇಡ, ನನ್ನ ರಕ್ಷಣೆ ಮಾಡು, ನಾನು ನಿನಗೆ ಯಾವುದಾದ್ರೂ ಒಂದಿನ ಕೆಲಸಕ್ಕೆ ಬರ್ತೀನಿ ಅಂತ ಇಲಿ ಕೇಳುತ್ತೆ. ಇದೇನು ಕೆಲಸಕ್ಕೆ ಬರುತ್ತೆ ಅಂದರೂ ಕೂಡ ಅದು ಕ್ಷಮೆ ಕೇಳ್ತಾ ಇರೋದನ್ನು ಒಪ್ಪಿ ಆ ಸಿಂಹ ಏನು ಮಾಡುತ್ತೆ, ಅದಕ್ಕೆ ಬದುಕಳ್ಳಿ ಅಂತ ಬಿಡುತ್ತೆ. ಆದರೆ ಒಂದಿನ ಒಂದು ಬಲೆಯಲ್ಲಿ ಸಿಗಿಬಿದ್ದಾಗ ಈ ಸಿಂಹವನ್ನು ಈ ಇಲಿನೇ ರಕ್ಷಣೆ ಮಾಡುತ್ತೆ. ಆ ಬಲೆಯನ್ನು ತನ್ನ ಹರಿತವಾದಂಥ ಹಲ್ಲುಗಳಿಂದ ಕಡಿದು ಆ ಸಿಂಹವನ್ನು ರಕ್ಷಣೆ ಮಾಡುತ್ತೆ. ಈ ಕಥೆಯಿಂದ ನಾವೇನು ತಿಳ್ಕೊಬೋದಪ್ಪ ಅಂದರೆ,
ಎಷ್ಟು ಸಣ್ಣ ಪ್ರಾಣಿ ಆದರೂ ಕೂಡ, ಅಂದರೆ ನಾವು ಇವನೇನು ಮಾಡ್ತಾನೆ, ಇವನೇನು ನಮ್ಮ ಫ್ರೆಂಡ್ ಆಗ್ತಾನೆ ಅಂತ ಯಾರೋ ಒಬ್ಬ ಹುಡುಗನ್ನ ನಾವೇನು ಮಾಡ್ತೀವಿ, ನಾವು ತಳ್ಳಿ ಹಾಕ್ತೀವಿ. ಆದರೆ ಮುಂದೆ ಆತನೇ ನಮಗೆ ಹೆಚ್ಚಿನ ಸಹಾಯ ಮಾಡಬಹುದು. ಅದನ್ನು ಈ ಕತೆ ಹೇಳುತ್ತೆ, ಭಾಳ ಸೊಗಸಾಗಿ ಹೇಳುತ್ತೆ. एक बार एक शेर दोपहर के समय पेड़ की छाया में सो रहा था. उस पेड़ के पास ही एक चूहे का बिल था. चूहे को एक मजाक सूझा. वह शेर के ऊपर चढ़ा और खेल कूद करने लगा. इससे शेर की नींद खुल गई. वह गुस्से में उसे मारने के लिए तैयार हो गया. तभी चूहा माफी मांगते हुए बोला, महाराज, मैं तो एक छोटा सा चूहा हूं, मुझे माफ कर दीजिए. कभी जरूरत पड़ी तो मैं आपके काम अवश्य आऊंगा. तुम क्या मेरी मदद करोगे? फिर भी मैं तुम्हें छोड़ देता हूं. दोबारा ऐसी गलती मत कर. ऐसा कहकर उसे शेर ने आजाद कर दिया. दुर्भाग्यवश एक दिन शेर शिकारी के जाल में फंस गया. शेर जाल से निकलने का बहुत प्रयास किया, परंतु वह असफल रहा. अंत में निराश होकर शेर जोर जोर से दहाड़ने लगा. चूहे ने तुरंत शिकारी के जाल को अपने दांतों से कुतरना शुरू कर दिया और शीघ्र ही शेर को जाल से आजाद कर दिया. शेर ने चूहे को अपनी जान बचाने के लिए धन्यवाद दिया. ಇಲ್ಲಿ ಒಂದಷ್ಟು ಮೌಖಿಕ ಪ್ರಶ್ನೆಗಳನ್ನು ಕೇಳಿದರೆ, ಮೌಖಿಕ ಪ್ರಶ್ನೆಗಳಂದರೆ ಓರಲ್ ಕ್ವಶನ್ಸ್ ಅಂತ ಹೇಳ್ತೀವಲ್ಲ ಅವು. पेड़ के नीचे कौन सो रहा था? पेड़ के नीचे शेर सो रहा था. चूहे का बिल कहाँ था? चूहे का बिल पेड़ के पास था. चूहे को क्या शरारत सूझी? चूहे को शेर के ऊपर चढ़ने की शरारत सूझी. शेर ने क्यों छोड़ दिया? शेर ने चूहे को क्यों छोड़ दिया? चूहा माफी मांगा, इसलिए शेर उसे छोड़ दिया. चूहे ने शेर की जान कैसे बचाई? शिकारी के जाल को कुतरकर चूहे ने शेर की जान को बचाई. अभ्यास 3.1 वाक्य पूर्ण कीजिए. शेर को गुस्सा आ गया. गया ಅಂತ ಬರಿಬೇಕಾಗಿತ್ತಿಲ್ಲಿ, गया ಅಂತ ಬರಿಬೇಕು. चूहा डर गया. दोबारा ऐसी गलती मत करना. शेर को जाल से आजाद कर दिया. ಹಾಗೇನೆ अभ्यास 3.2 इन प्रश्नों के उत्तर लिखिए. ಇಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಕೇಳಿದೆ. शेर क्यों क्रोधित हुआ? ಚೂಹೆ ಕೆ ಶರಾರತ್ ಸೆ ಶೇರ್ ಕ್ರೋಧಿತ ಹುವಾ. ಅದು ಆ ಥರ ಮೇಲೆ ಕುಣಿತಾ ಇತ್ತಲ್ವಾ, ಅದಕ್ಕೋಸ್ಕರ ಆ ಸಿಂಹಕ್ಕೆ ಸಿಟ್ಟು ಬಂತು. ಶೇರ್ ಕ್ಯೋं दहाड़ने लगा. ಅದು ಜೋರ್ ಜೋರಾಗಿ ಕೂಗ್ತು. ಯಾಕೆ? ಜಾಲ್ ಮೇ ಫಸ್ನೆ ಕೆ ಕಾರಣ ಶೇರ್ ದಹಾड़ने लगा. ಆ ಬೇಟೆಗಾರನ ಆ ಒಂದು ಜಾಲದಲ್ಲಿ, ಆ ಬಲೆಯಲ್ಲಿ ಸಿಗಿಬಿದ್ದಿತ್ತಲ್ವ, ಆ ಕಾರಣಕ್ಕಾಗಿ ಅದು ಜೋರ್ ಜೋರಾಗಿ ಕೂಗೋದಕ್ಕೆ, ಗರ್ಜಿಸೋದಕ್ಕೆ ಶುರು ಆಯಿತು. ದಹಾಣ ಅಂದರೆ ಗರ್ಜಿಸುವುದು. ಶೇರ್ ನೆ ಚೂಹೆ ಸೆ ಕ್ಯಾ ಕಹಾ. ಆ ಸಿಂಹ ಆ ಇಲಿಯಗೆ ಏನು ಹೇಳ್ತು? ಶೇರ್ ನೆ ಚೂಹೆ ಸೆ ಗಲ್ತಿ ನ ದೊಹರಾನೆ ಕೋ ಕಹಾ. ನೀನು ಪದೇ ಪದೇ ಈ ತಪ್ಪನ್ನು ಮಾಡಬೇಡ, ನನ್ನ ಮೇಲೆ ಹತ್ತಿ ಕುಣಿಯೋದನ್ನು ಕಡಿಮೆ ಮಾಡು ಅಥವಾ ಮಾಡಬೇಡ ಅಂತ ಹೇಳ್ತು. ಚೂಹೆನೆ ಶೇರ್ ಕಿ ಮದದ್ ಕೈಸೆ ಕಿ. ಆ ಸಿಂಹದ ಸಹಾಯವನ್ನು ಇಲಿ ಹೇಗೆ ಮಾಡ್ತು? ಶಿಕಾರಿ ಕೆ ಜಾಲ್ ಕೋ ಕುತರ್ಕರ್ ಚೂಹೆನೆ ಶೇರ್ ಕಿ ಮದದ್ ಕಿ. ಆ ಒಂದು ಬಲೆಯನ್ನು ಕಚ್ಚಿ ಕಡಿದು ಅದನ್ನು ಅಲ್ಲಿಂದ ಆ ಒಂದು ಸಿಂಹವನ್ನು ರಕ್ಷಣೆ ಮಾಡಿ ಇಲಿ ಸಿಂಹಕ್ಕೆ ಸಹಾಯ ಮಾಡ್ತು. अभ्यास 3.3 शब्दों के अर्थ लिखिए. वन जंगल, गुस्सा क्रोध, मदद सहायता, शीघ्र तुरंत, क्षमा माफी, मुसीबत कष्ट. ಶಿಕ್ಷಕ ದ್ವಾರ ಪ್ರತಿಪುಷ್ಟಿ. ಇದು ನೀವಲ್ಲ, ಟೀಚರ್ ಬರೀತಕ್ಕಂಥದ್ದು, ನಾವು ಬರೀತಕ್ಕಂಥದ್ದು. छात्र अलग अलग नीतिपर कहानियों को जानेंगे. वक्त प्रश्नों के उत्तर देने में सक्षम होंगे. ಅಂದರೆ ಮಕ್ಕಳು ಈ ಒಂದು ಬೇರೆ ಬೇರೆಯ ನೀತಿ ಕಥೆಗಳನ್ನು ತಿಳಿತಾರೆ. ಜೊತೆಗೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಸ್ವತಃ ಉತ್ತರಿಸೋ ಒಂದು ಸಾಮರ್ಥ್ಯವನ್ನು, ಸಕ್ಷಮ ಅಂದರೆ ಸಾಮರ್ಥ್ಯವನ್ನು ಪಡ್ಕೊಳ್ತಾರೆ. ಇಲ್ಲಿ ಮೌಲ್ಯಮಾಪನಕ್ಕೋಸ್ಕರ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದರೆ ಮೂಲ್ಯಾಂಕನಿಗೆ ನೀತಿಪರ ಕಹಾನಿಯ ಬೋಲಿಯೇ, ಇದೇ ಥರದ ಕಥೆಗಳು ನಾವೇನು ಮಾಡಬೇಕು, ಬರೀಬೇಕು ಅಂತ ಕೇಳಿದರೆ. तालाब का चित्र बनाइए, ಒಂದು ಕೆರೆಯ ಚಿತ್ರವನ್ನು ಬಿಡಿಸಿ. ಹಾಗೆಯೇ ಮछली का चित्र बनाइए, ಒಂದು ಮೀನಿನ ಚಿತ್ರವನ್ನು ಕೂಡ ಬರೆಯಿರಿ. ಚಿತ್ರೋं के आधार पर कहानी लिखिए. ಇಲ್ಲಿ ಚಿತ್ರ, ಈ ಕಥೆಯನ್ನು ನಾವು ಆಲ್ರೆಡಿ ಹೇಳಿರ್ತಕ್ಕಂಥದ್ದೇ. ಇಲ್ಲಿ ಸಿಂಹ ಇದೆ, ಆ ಸಿಂಹದ ಹತ್ರ ಇಲಿ ಬಂದು ಮೇಲೆ ಕುಡಿತಾ ಇದೆ. ಅದನ್ನು ಹಿಡ್ಕೊಂಡು ಸಿಂಹ ಸಿಟ್ಟಾಗ್ತಾ ಇದೆ, ಮತ್ತೆ ಕ್ಷಮಿಸಿ ಬಿಟ್ಬಿಡುತ್ತೆ. ಇಲ್ಲಿ
ಇಲ್ಲೇನಾಗ್ತಾ ಇದೆ, ಸಿಂಹ ಬಲೆಯಲ್ಲಿ ಸಿಗಿಬಿದ್ದಿದೆ, ಕೂಗ್ತಾ ಇದೆ, ಗರ್ಜಿಸ್ತಾ ಇದೆ. ಇಲ್ಲಿ ಆ ಇಲಿ ಏನು ಮಾಡುತ್ತೆ, ಅದನ್ನು ರಕ್ಷಣೆ ಮಾಡಿ ಅದನ್ನು ಆ ಬಲೆಯಿಂದ ಅದನ್ನು ಹೊರಗಡೆ ತರುತ್ತೆ. ಇಬ್ಬರು ಖುಷಿಯಾಗಿ ಇರ್ತಾರೆ. ಇಲ್ಲಿ ಕಥೆ ಸುಖಾಂತ್ಯ ಆಗುತ್ತೆ. ಈ ರೀತಿ ನಾವೇನು ಮಾಡ್ಬೋದು, ಈಗ ಆಲ್ರೆಡಿ ಕಥೆ ಇದೆ, ಅದನ್ನಿಲ್ಲಿ ನಾವು ಬರಿಬಹುದು. ಇದು ನಿಮ್ಮ 7ನೇ ತರಗತಿಯ 8ನೆಯ ಒಂದು ಕಲಿಕಾ ಚೇತರಿಕೆಯ ಭಾಗದ ಸಂಪೂರ್ಣ ವಿವರವಾಗಿತ್ತು. ಕಲಿಕಾ ಹಾಳೆಯ ವಿವರ ಮತ್ತು ಆ ಪ್ರಶ್ನೆ ಉತ್ತರಗಳು ಇವೆಲ್ಲವನ್ನು ಕೂಡ ನಾವು ಇಲ್ಲಿ ಚರ್ಚೆ ಮಾಡಿದ್ದೀವಿ. ಮುಂದಿನ 9ನೇ ಭಾಗದಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಧನ್ಯವಾದಗಳು.